ನಮಸ್ಕಾರ, ಮಾಲ್ನಿ ಟೇಸ್ಟಿ ಟ್ರೀಟ್ಸ್ಗೆ ಸುಸ್ವಾಗತ. ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. 1 ಬೌಲಷ್ಟು ಮಾವಿನಕಾಯಿ ಹೋಳುಗಳು, ಅರ್ಧ ಬೌಲಷ್ಟು ಕೊಬ್ಬರಿ, 4 ಬ್ಯಾಡಗಿ, 2 ಗುಂಟೂರು, 1 ಸ್ಪೂನು ಕೊತ್ತಂಬರಿ ಬೀಜ, 1 ಟೀ ಸ್ಪೂನು ಸಾಸಿವೆ, ಅರ್ಧ ಟೀ ಸ್ಪೂನ್ ಮೆಂತ್ಯ, ಇಷ್ಟು ತೊಗೊಂಡಿದ್ದೀನಿ. ಈಗ ಮೆಣಸಿನಕಾಯಿ, ಕೊತ್ತಂಬರಿ ಬೀಜ, ಸಾಸಿವೆ, ಮೆಂತ್ಯನ ಹುರಿಬೇಕು. ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಬೀಜ ಹಾಕಿದೆ, ಸಾಸಿವೆ, ಮೆಂತ್ಯ ಹಾಕ್ತಾ ಇದ್ದೀನಿ. ಹಿಂಗೆ ಹಾಕ್ತಾ ಇದ್ದೀನಿ. ನೋಡಿ, ಚಟಪಟ ಗುಡ್ತಾ ಇದೆ. ಈಗ ಕೊಬ್ಬರಿನ ಹಾಕಿ ಒಂದ್ಸಲಿ ಸುಮ್ಮನೆ ಒಂಚೂರು ಹುರಿತೀನಿ ಅಷ್ಟೇ. ಈಗ ಮೆಣಸಿನಕಾಯಿ ಹಾಕಿ ಹುರಿತೀನಿ. ಆಗಿದೆ. ಇದು ಆರಿದ ಮೇಲೆ ನಾನು ರುಬ್ಕೊಂಡು ಬಂದುಬಿಟ್ಟು ಮುಂದಿನ ಪ್ರೊಸೀಜರ್ ಮಾಡ್ತೀನಿ. ಆರಿದೆ ಈಗ ಹುರಿದಿರೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಬೆಲ್ಲ ಹಾಕಿದ್ದೀನಿ, ಬೆಲ್ಲದ ಪುಡಿನ ಅದನ್ನು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ. ಆಮೇಲೆ ಮಾವಿನಕಾಯಿ ಹೋಳುಗಳನ್ನು ಹಾಕ್ತಾಯಿದ್ದೀನಿ, ಮೆಣಸಿನಕಾಯಿ ಹಾಕಿದೆ, ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ಇದನ್ನು ರುಬ್ಕೊಂಡು ಬರ್ತೀನಿ. ನೋಡಿ, ಮಾವಿನಕಾಯಿ ಕಲಸ್ದನ್ನಕ್ಕೆ ಮಾಡೋಕ್ಕೆ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ. ಆಮೇಲೆ ಉದ್ರಾಗ ಅನ್ನ ಮಾಡಿಕೊಂಡು ಒಗ್ಗರಣೆ ಕೊಟ್ಟು ಇದನ್ನು ಸೇರಿಸ್ಬೇಕು. ತೋರಿಸ್ತೀನಿ ನೆಕ್ಸ್ಟ್ ಪ್ರೊಸೀಜರು. ಇದನ್ನು ರುಬ್ಬಕ್ಕೆ ನಾನು ಈ ಮಾಮೂಲಿ ಈ ಕಪ್ಪಲ್ಲಿ ಒಂದು 1/4 ಕಪ್ ನೀರು ಬಳಸ್ಕೊಂಡಿದ್ದೀನಿ. ಆಮೇಲೆ ಮಾವಿನಕಾಯಿ ನೀವು ತಗೊಳ್ತಾ ಅದು ಒಂದೊಂದು ಜಾತಿ ಒಂದೊಂದು ಥರ ಹುಳಿ ಇರುತ್ತೆ. ನೀವು ನೋಡ್ಕೊಂಡ್ಬಿಟ್ಟು ಹುಳಿ, ಉಪ್ಪು, ಖಾರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂದು ಮೀಡಿಯಮ್ ಆಗಿತ್ತು ಹುಳಿ, ನಾನು ಅದಕ್ಕೆ ಇಷ್ಟು ಮೆಣಸಿನ್ಕಾಯಿ ಹಾಕಿದ್ದೀನಿ. ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ಮಾವಿನಕಾಯಿ ಚಿತ್ರಾನ್ನಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಫಸ್ಟ್ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ತಾ ಇದ್ದೀನಿ, ಈಗ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ, ಒಂದು ಹಸಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ಅನ್ನನ ಹಾಕ್ತಾ ಇದ್ದೀನಿ. ಆರಿಸ್ತೀನಿ ಸ್ಟೌವನ್ನು. ಈಗ ಚಟ್ನಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಕೂಡಿಸ್ತೀನಿ. ಈಗಲೇ ಕೂಡ್ಸೋಕ್ಕೆ ಹೋದರೆ ಅದು ಮುದ್ದೆ ಆಗಿಬಿಡುತ್ತೆ. ಈಗ ಆರಿದೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ, ಈಗ ಕೂಡಿಸ್ತಿದ್ದೀನಿ. ಈಗ ಇದಕ್ಕೆ ಅನ್ನಕ್ಕೆ ಆಗುವಷ್ಟು ಉಪ್ಪು, ನಾವು ಚಟ್ನಿಗೆ ಮಾತ್ರ ಹಾಕಿದ್ದೀವಿ. ಈಗ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಈಗ ಹಾಕ್ತಾಯಿದ್ದೀನಿ. ಕೊಬ್ಬರಿ ಹಾಕಿ ಮಾಡಿರೋದ್ರಿಂದ ಚಟ್ನಿನ ಸ್ಟೋರ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ.
ಜಾಸ್ತಿ ಮಾಡಿಟ್ಕೊಂಡ್ರೆ ಒಂದು 2-3 ಸಲ ಮಾಡ್ಬೋದು ಈ ಚಿತ್ರಾನ್ನನ. ನೋಡಿ, ರುಚಿಯಾದ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.